ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಕಾಂತಾರ ಇನ್ನೇನೊಂದು 2-3 ದಿನ ಹೋಗ್ಬಿಟ್ರೆ 2 ವಾರ ಆಗೋಗುತ್ತೆ ಸಿನಿಮಾ ರಿಲೀಸ್ ಆಗಿ. ಆದರೆ ನೋಡೋದಕ್ಕಾಗಿರಲಿಲ್ಲ. ಇವತ್ತು ಹೋಗಿ ನೋಡ್ಕೊಂಬಂದೆ. ಈ ಸಿನಿಮಾ ನೋಡಿದ ನಂತರ ಈ ಗೂಸ್ ಬಂಪ್ಸ್ ಅನ್ನೋ ವರ್ಡ್ ಇದೆಯಲ್ಲ, ಈ ವರ್ಡ್ ತುಂಬ ಚಿಕ್ಕದಾಗುತ್ತೆ. ಅಷ್ಟೊಂದು ಮೈ ಜುಮ್ ಅನ್ಸುತ್ತೆ ಕಾಂತಾರ ಸಿನಿಮಾವನ್ನ ಬಿಗ್ ಸ್ಕ್ರೀನ್ ಮೇಲೆ ಥಿಯೇಟರ್ನಲ್ಲಿ ನೋಡ್ತಾ ಇರಬೇಕಾದ್ರೆ. ನಿಜವಾಗ್ಲೂ ಒಂದು ಅದ್ಭುತವಾದಂತಹ ಸಿನಿಮಾವನ್ನ ರಿಷಬ್ ಶೆಟ್ರು ನಿರ್ದೇಶನ ಮಾಡುವುದರ ಜೊತೆಗೆ ನಟನೆಯನ್ನ ಸಹ ಮಾಡಿದ್ದಾರೆ ಅಂತ ಹೇಳ್ಬೋದು. 2022ರಲ್ಲಿ ರಿಲೀಸ್ ಆದಂತಹ ಕಾಂತಾರ ಸಿನಿಮಾ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದ ಹಿಟ್ ಆಗುತ್ತೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ. ಒಂದಷ್ಟು ಸಿನಿಮಾ ವಿಮರ್ಶಕರು ಏನಿದ್ದಾರೆ, ಒಂದಷ್ಟು ಆಡಿಯನ್ಸ್ ಏನಿದ್ದಾರೆ, ಈ ಸಿನಿಮಾವನ್ನ ಕೇವಲ ಕನ್ನಡದಲ್ಲಿ ಮಾತ್ರ ಯಾಕೆ ಬಿಡುಗಡೆ ಮಾಡಿದಿರಾ, ಇದು ಗ್ಲೋಬಲ್ ಕಂಟೆಂಟ್ ಇರುವಂತಹ ಸಿನಿಮಾ, ಬೇರೆ ಬೇರೆ ಭಾಷೆಗಳದ್ದು ರಿಲೀಸ್ ಮಾಡಿ ಅಂತ ಕೇಳಿಕೊಂಡ ಕಾರಣಕ್ಕೆ, ಅದರಲ್ಲಿ ನಾನು ಕೂಡ ಒಬ್ಬನಾಗಿದ್ದೆ. ಸೊ ಕೇಳಿಕೊಂಡ ಕಾರಣಕ್ಕೆ ಹೊಂಬಾಳೆ ಫಿಲ್ಮ್ಸ್ ಏನಿದೆ, ಈ ಚಿತ್ರ ರಿಲೀಸ್ ಆಗಿ ಕೇವಲ 1 ವಾರ ಕಳೆಯುವಷ್ಟರಲ್ಲಿ ಕೇವಲ ಕನ್ನಡದಲ್ಲಿ ಮಾತ್ರ ರೆಡಿಯಾಗಿದ್ದಂತಹ ಕಾಂತಾರ ಸಿನಿಮಾವನ್ನ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬೇರೆ ಬೇರೆ ಭಾಷೆಗಳಿಗೆ ಡಬ್ ಮಾಡಿ ರಿಲೀಸ್ ಮಾಡಲಾಯಿತು. ಅದಾದ ನಂತರ ಏನೆಲ್ಲ ಆಯಿತು ನಿಮಗೆ ಗೊತ್ತಿದೆ. 400ಕ್ಕಿಂತ ಅಧಿಕ ಕೋಟಿಗಳ ಕಲೆಕ್ಷನ್ ಅನ್ನ ಮಾಡುವ ಮೂಲಕ ಅನ್ಎಕ್ಸ್ಪೆಕ್ಟೆಡ್ ಎನ್ನುವ ಒಂದು ಪದಕ್ಕೆ ಉತ್ತರವನ್ನು ಕೊಡುವ ರೀತಿಯಲ್ಲಿ ಕಾಂತಾರ ಚಿತ್ರ 2022ರಲ್ಲಿ ಕಲೆಕ್ಷನ್ ಅನ್ನ ಮಾಡಿಕೊಂಡಿತ್ತು. ಸೊ ಆ ಭಾಗ ಅಷ್ಟು ದೊಡ್ಡ ಮಟ್ಟದಲ್ಲಿ, ಅಂದರೆ ಕೇವಲ 16ರಿಂದ 20 ಕೋಟಿ ಅಂತರದ ಬಜೆಟ್ನಲ್ಲಿ ರೆಡಿಯಾದಂತಹ ಆ ಸಿನಿಮಾ 400 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಅನ್ನ ಮಾಡಿಕೊಳ್ಳುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಆದರೆ ಮಾಡಿದ ನಂತರ ಅದರ ಮುಂದುವರೆದ ಭಾಗ ಅಥವಾ ಅದರ ಮುಂದಿನ ಭಾಗ, ಅಂದರೆ ಅಧ್ಯಾಯ 1ಅನ್ನ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಜನರ ಮುಂದೆ ತಗೊಂಡೋಗಿ ಇಡಬೇಕು, ಅದನ್ನ ಜನರ ಮುಂದೆ ಮಂಡಿಸಬೇಕು ಎನ್ನುವ ಒಂದೇ ಒಂದು ಕಾರಣಕ್ಕೆ ಈ ಸಿನಿಮಾವನ್ನ ಆಲ್ಮೋಸ್ಟ್ ಹತ್ತಿರ 7ರಿಂದ 8 ಭಾಷೆಗಳಲ್ಲಿ ರಿಲೀಸ್ ಮಾಡುವ ಮೂಲಕ ಪ್ಯಾನ್ ಇಂಡಿಯಾದಲ್ಲಿ ಸಕ್ಸಸ್ ಅನ್ನ ಕಂಡಿದೆ ಕಾಂತಾರ ಅಧ್ಯಾಯ 1. 2022ರಲ್ಲಿ ರಿಲೀಸ್ ಆಗಿದ್ದಂತಹ ಕಾಂತಾರ ಸಿನಿಮಾದಲ್ಲಿ ಪಂಜುರ್ಲಿ ದೈವದ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ಗಳನ್ನ ಕೊಟ್ಟಿದ್ರು. ಪಂಜುರ್ಲಿ ದೈವದ ಆಚರಣೆ ಹೇಗಿರುತ್ತೆ, ಪಂಜುರ್ಲಿ ದೈವ ಬಂದದ್ದು ಹೇಗೆ, ತುಳುನಾಡಿನ ಜನರು ಪಂಜುರ್ಲಿಯನ್ನ ಯಾವೆಲ್ಲ ರೀತಿಯಲ್ಲಿ ಆರಾಧನೆ ಮಾಡ್ತಾರೆ, ಎಷ್ಟು ನಂಬಿಕೆಯನ್ನ ಇಟ್ಟಿದ್ದಾರೆ, ಅವರಿಗೆ ಪಂಜುರ್ಲಿ ದೈವ ಎಷ್ಟು ಮುಖ್ಯ ಅನ್ನೋದನ್ನ ಸಹ ಆ ಸಿನಿಮಾದಲ್ಲಿ, ಅಂದ್ರೆ 2022ರಲ್ಲಿ ರಿಲೀಸ್ ಆದಂತಹ ಕಾಂತಾರ ಸಿನಿಮಾದಲ್ಲಿ ತೋರಿಸಿದ್ರು. ಅದೇ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ನಲ್ಲಿ ಬರುವಂತಹ ಒಂದು 15ರಿಂದ 20 ನಿಮಿಷದ ಒಂದು ದೃಶ್ಯಗಳೇನಿದೆ, ಅದರಲ್ಲಿ ಗುಳಿಗ ದೈವವನ್ನ ಸಹ ಕಾಂತಾರ ಸಿನಿಮಾದಲ್ಲಿ ಆವತ್ತಿನ ಕಾಲಕ್ಕೆ ತೋರಿಸಿದ್ರು. ಆದರೆ ಆ ಗುಳಿಗ ದೈವ ಬಂದದ್ದು ಹೇಗೆ, ಗುಳಿಗ ದೈವದ ಆಚರಣೆ ಹೇಗಿರುತ್ತೆ, ಗುಳಿಗ ದೈವ ಎಷ್ಟು ಉಗ್ರ ರೂಪವನ್ನ ತಾಳ್ತಾನೆ, ಯಾವೆಲ್ಲ ಕಾರಣಕ್ಕೋಸ್ಕರ ಉಗ್ರ ರೂಪವನ್ನ ತಾಳ್ತಾನೆ, ಹೀಗೆ ಯಾವ ಪ್ರಶ್ನೆಗಳಿಗೂ ಕೂಡ ಅದರಲ್ಲಿ ಉತ್ತರ ಸಿಕ್ಕಿರಲಿಲ್ಲ. ಆದರೆ ಆ ಎಲ್ಲಾ ಪ್ರಶ್ನೆಗಳಿಗೂ ಸಹ ಉತ್ತರವನ್ನ ಕಾಂತಾರ ಅಧ್ಯಾಯ 1ರಲ್ಲಿ ರಿಷಬ್ ಶೆಟ್ರು ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಕೇವಲ ಪಂಜುರ್ಲಿ ಹಾಗೂ ಗುಳಿಗ ಅಲ್ಲ, ತುಳುನಾಡಿನಲ್ಲಿ ಆಚರಣೆ ಮಾಡಲ್ಪಡುವಂತಹ ದೈವಗಳ ಆಚರಣೆ ಏನಿದೆ, ಈ ದೈವಗಳ ಆಚರಣೆಗೆ ಮೂಲ ಕಾರಣ ಏನು, ದೈವಗಳ ಆಚರಣೆ ತುಳುನಾಡಿಗೆ ಕಾಲಿಟ್ಟದ್ದು ಹೇಗೆ, ಯಾವೆಲ್ಲ ದೈವಗಳು ಇದಾವೆ, ದೈವಗಳನ್ನ ಇವತ್ತಿನ ಜನರು ಆರಾಧನೆ ಮಾಡ್ತಿರೋದು ಬೇರೆ, ಈ ದೈವಗಳನ್ನ ಇವರ ಪೂರ್ವಜರು, ಇವತ್ತಿನ ಜನ ಏನು ಆರಾಧನೆ ಮಾಡ್ತಾರೆ, ಇವರ ಪೂರ್ವಜರು ಈ ದೈವಗಳನ್ನ ಕಂಡುಕೊಂಡಿದ್ದು ಹೇಗೆ ಎನ್ನುವ ಕಂಪ್ಲೀಟ್ ಡೀಟೇಲ್ ಅನ್ನ ಕಾಂತಾರ ಅಧ್ಯಾಯ 1ರಲ್ಲಿ, ಅಂದ್ರೆ ಈಗ ರಿಲೀಸ್ ಆಗಿರುವ ಕಾಂತಾರದಲ್ಲಿ ಕಂಪ್ಲೀಟ್ ಆಗಿ ತೋರಿಸಿದ್ದಾರೆ. ನಿಜವಾಗ್ಲೂ ಅದ್ಭುತವಾದ ಪ್ರಯತ್ನ ಇದು. ಇದನ್ನ ನೋಡ್ತಾ ಇದ್ರೆ ನಮ್ಮ ಸಂಸ್ಕೃತಿ ಇದೆಯಲ್ಲ, ನಮ್ಮ ಸಂಸ್ಕೃತಿ ಎಷ್ಟು ಅದ್ಭುತವಾಗಿದೆ, ಎಷ್ಟು ಆಡಂಬರವಾಗಿದೆ, ಎಷ್ಟು ವೈವಿಧ್ಯವಾಗಿದೆ ಅನ್ನೋದನ್ನ ಕಾಂತಾರ ಚಿತ್ರವನ್ನ ನೋಡಿದ್ರೆ ನಾವು ತಿಳ್ಕೋಬಹುದು. ಎಲ್ಲರೂ ಕೂಡ ಅನ್ಕೊಂಡಿದ್ರು ಗುಳಿಗ ಅನ್ನೋದು ಕೇವಲ ಒಂದು ರೂಪದಲ್ಲಿ ಇರುವಂತಹ ದೈವ ಅಂತ. ಆದ್ರೆ ಕಾಂತಾರದಲ್ಲಿ ಗೊತ್ತಾಗುತ್ತೆ ಗುಳಿಗ ಅನ್ನೋದು ಕೇವಲ ಒಂದೇ ಒಂದು ರೂಪದಲ್ಲಿ ಇರುವ ದೈವ ಅಲ್ಲ, ನಾನಾ ರೂಪದಲ್ಲಿ ಈ ಗುಳಿಗ ದೈವವನ್ನ ಆರಾಧನೆಯನ್ನ ತುಳುನಾಡಿನಲ್ಲಿ ಇವತ್ತಿಗೂ ಸಹ ಮಾಡ್ತಾರೆ ಅಂತ. ಆ ಎಲ್ಲಾ ಆರಾಧನೆ ಅಂದ್ರೆ ಗುಳಿಗ ದೈವದ ಮೂಲಕ ಆರಾಧನೆಯನ್ನ ಏನು ಮಾಡಲಾಗುತ್ತೆ, ಯಾವೆಲ್ಲ ರೂಪದಲ್ಲಿ ಗುಳಿಗ ದೈವ ಇರ್ತಾನೆ ಅನ್ನೋದನ್ನ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಅದಕ್ಕೆ ತಕ್ಕಂತ ಆಕ್ಟಿಂಗ್ ಅನ್ನ ರಿಷಬ್ ಶೆಟ್ರು ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದಾರೆ. ಅದರಲ್ಲೂ ತುಳುನಾಡಿನ ಜನ ದೇವರುಗಳ ಮೇಲೆ ಯಾವ ರೀತಿಯ, ಯಾವ ಪ್ರಮಾಣದ ನಂಬಿಕೆಯನ್ನ ಇಟ್ಟಿರ್ತಾರೆ, ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲೂ ಸಹ ದೇವರುಗಳನ್ನ ಬೇಡಿಕೊಂಡ್ರೆ ಯಾವ ರೀತಿ
ಫಲವನ್ನ ಕೊಡುತ್ತೆ ದೈವ ಅಥವಾ ದೇವರು ಅನ್ನೋದನ್ನ, ತುಳುನಾಡಿನ ದೈವ ಅನ್ನೋದನ್ನ ಈ ಚಿತ್ರದಲ್ಲಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ನಿಜವಾಗ್ಲೂ ಇದನ್ನೆಲ್ಲ ನೋಡಿದ ನಂತರ ನಿಜವಾಗ್ಲೂ ನನಗೆ ಈಗ ಆಸೆ ಆಗ್ತಾ ಇದೆ. ಇಲ್ಲಿಯವರೆಗೂ ನಾನು ಯಾವುದೇ ರೀತಿಯ ಕೋಲ ಆಗಲಿ, ಗುಳಿಗ ದೈವ ಆಗಲಿ, ಪಂಜುರ್ಲಿ ದೈವ ಆಗಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಅಂತಹ ಅವಕಾಶ ಸಿಕ್ಕಿದ್ದೆ ಆದರೆ ನಾನು ಕೂಡ ಅದನ್ನ ನೇರವಾಗಿ ನೋಡಿ ಕಣ್ತುಂಬಿಕೊಳ್ಳಬೇಕು ಎನ್ನುವ ಆಸೆ ಕಾಂತಾರ ಸಿನಿಮಾವನ್ನ ನೋಡಿದ ನಂತರ ನನಗಂತೂ ಬಂದಿದೆ. ದಯಮಾಡಿ ತುಳುನಾಡಿನ ಯಾರಾದರೂ ಇದ್ರೆ ಆ ತರಹದ ಅವಕಾಶವನ್ನ ಮುಂದಿನ ದಿನಗಳಲ್ಲಿ ನನಗೂ ಸಹ ಮಾಡಿಕೊಡ್ತೀರಾ ಅಂತ ಭಾವಿಸ್ತೀನಿ. ಇನ್ನ ಪಾತ್ರವರ್ಗದ ಬಗ್ಗೆ ಅಂದ್ರೆ ಸ್ಟಾರ್ ಕ್ಯಾಸ್ಟ್ ಬಗ್ಗೆ ಹೇಳೋದಾದ್ರೆ, ರಿಷಬ್ ಶೆಟ್ರು ತಮ್ಮ ಮೊದಲ ಸಿನಿಮಾದಿಂದ ಇಲ್ಲಿಯವರೆಗೂ ಸಹ ಪಾತ್ರವರ್ಗವನ್ನ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಬಹಳ ನಿಸ್ಸೀಮರು ಅನ್ನೋದನ್ನ ಎಲ್ರಿಗೂ ಕೂಡ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್, ಕಾಂತಾರವನ್ನ ಬಿಟ್ಟು ಬೆಸ್ಟ್ ಎಕ್ಸಾಂಪಲ್ ಅವರ ಈ ಹಿಂದಿನ ಚಿತ್ರಗಳನ್ನ ನೋಡಿದಾಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ, ಈ ಸಿನಿಮಾದಲ್ಲಿ ಇದ್ದಂತಹ ಸ್ಟಾರ್ ಕ್ಯಾಸ್ಟ್ ಅಂದ್ರೆ ಯಾರನ್ನ ಯಾವ ಪಾತ್ರಕ್ಕೆ ಆಯ್ಕೆ ಮಾಡಿಕೊಳ್ಳಬೇಕು, ಯಾರಿಂದ ಯಾವ ರೀತಿಯ ನಟನೆಯನ್ನ ತೆಗೆಸಬೇಕು, ಯಾರು ಯಾವ ಪಾತ್ರಕ್ಕೆ ಸೂಟ್ ಆಗ್ತಾರೆ, ಯಾವ ಪಾತ್ರದ ಮೂಲಕ ಆಡಿಯನ್ಸ್ನ ಒಂದು ಉಸಿರು ಇರುತ್ತೆ, ಆ ಉಸಿರನ್ನ ಬಿಗಿ ಹಿಡಿಯುವಂತಹ ಪ್ರಯತ್ನವನ್ನ ಮಾಡಿಸಬಹುದು ಥಿಯೇಟರ್ನಲ್ಲಿ ಅನ್ನೋದನ್ನ ರಿಷಬ್ ಶೆಟ್ಟರ್ನ ನೋಡಿ ನನಗೆ ಕಲಿಬೇಕು ಅನ್ಸುತ್ತೆ. ಯಾಕಪ್ಪ ಅಂತಂದ್ರೆ ಕಾಂತಾರ ಸಿನಿಮಾದ ಸ್ಟಾರ್ ಕ್ಯಾಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿದೆ. ಈ ಸ್ಟಾರ್ ಕ್ಯಾಸ್ಟ್ ನಲ್ಲಿ ಮಲಯಾಳಂನ ನಟರಾಗಿರುವಂತಹ ಜಯರಾಮ್ ಅವರು ತುಂಬಾ ಅದ್ಭುತವಾಗಿ ನೆಗೆಟಿವ್ ಶೇಡ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ಬಗ್ಗೆ ಅಂತೂ ಏನು ರಿಷಬ್ ಶೆಟ್ಟರಿಗೆ ಮೋಸ್ಟ್ಲಿ ಆಕ್ಟಿಂಗ್ ಅನ್ನ ಹೇಳಿಕೊಡುವಷ್ಟು, ನೀವಿನ್ನು ಹಿಂಗ್ ಮಾಡಬೇಕಿತ್ತು, ಹಂಗ್ ಮಾಡಬೇಕಿತ್ತು ಅಂತ ಹೇಳುವಷ್ಟು ದೊಡ್ಡವನು ನಾನಲ್ಲ ಅಂತ ಅನ್ಕೋತೀನಿ. ಯಾಕೆ ಅಂತಂದ್ರೆ ಅಷ್ಟು ಅದ್ಭುತವಾಗಿ ನಿರ್ದೇಶನದ ಜೊತೆಗೆ ಆಕ್ಟಿಂಗ್ ಅನ್ನ ಸಹ ಮಾಡಿದ್ದಾರೆ. ನಿರ್ದೇಶಕನ ಒಳಗೆ ಯಾವಾಗ್ಲೂ ಸಹ ಒಬ್ಬ ನಟ ಇರ್ತಾನೆ ಅನ್ನೋದನ್ನ ರಿಷಬ್ ಶೆಟ್ರು ಈ ಚಿತ್ರದಲ್ಲಿ ಕಂಪ್ಲೀಟ್ ಆಗಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಅದರ ಜೊತೆಗೆ ಸಿನಿಮಾದಲ್ಲಿ ನಾಯಕಿಯ ಪಾತ್ರವನ್ನ ನಿರ್ವಹಿಸಿರುವಂತ, ಅಂದ್ರೆ ಕೆಲವೊಂದಷ್ಟು ಸಮಯಗಳ ಕಾಲ ನಾಯಕಿಯ ಪಾತ್ರವನ್ನು ನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು. ಅವರು ಕೂಡ ಅಂದ್ರೆ ರುಕ್ಮಿಣಿ ವಸಂತ್ ಕೂಡ ಈ ಸಿನಿಮಾದಲ್ಲಿ ನೆಗೆಟಿವ್ ಶೇಡ್ ನಲ್ಲಿ ಕಾಣಿಸ್ಕೊಳ್ತಾರೆ. ಅದಕ್ಕೆ ನಾನು ಆಗ್ಲೇ ಹೇಳಿದ್ದು, ಯಾವ ಪಾತ್ರದ ಮೂಲಕ ಆಡಿಯನ್ಸ್ಗೆ ಯಾವ ರೀತಿಯ ಟ್ವಿಸ್ಟ್ ಅನ್ನ ಕೊಡಬಹುದು, ಉಸಿರು ಬಿಗಿ ಹಿಡಿಯುವಂತಹ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಬಹುದು, ಅದರಲ್ಲಿ ರಿಷಬ್ ಶೆಟ್ರು ನಿಸ್ಸೀಮರು ಅಂತ ಅದನ್ನ ಹೇಳಿದ್ದು. ಈ ರುಕ್ಮಿಣಿ ವಸಂತ್ ಎನ್ನುವ ಈ ಕ್ಯಾರೆಕ್ಟರ್ ಅಂದ್ರೆ ಎಲ್ಲರೂ ಏನು ಅನ್ಕೊಂಡಿದ್ರಲ್ಲ ಕಾಂತಾರ ಸಿನಿಮಾದ ನಾಯಕಿ ಅಂತ, ನಾಯಕಿಯ ಬದಲಾಗಿ ನೆಗೆಟಿವ್ ಶೇಡ್ ನಲ್ಲಿ ರುಕ್ಮಿಣಿ ವಸಂತ್ ಅವರನ್ನ ತೋರಿಸುವ ಮೂಲಕ ಒಂದು ಅದ್ಭುತ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ದಾರೆ ರಿಷಬ್ ಶೆಟ್ರು. ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಇಷ್ಟು ದಿನಗಳ ಕಾಲ ರುಕ್ಮಿಣಿ ವಸಂತ್ ಅವರನ್ನ ಯಾರೆಲ್ಲ ಒಂದು ಪಕ್ಕದ ಮನೆ ಹುಡುಗಿ ಪಾತ್ರದಲ್ಲಿ, ಲವ್ ಮಾಡುವ ಹುಡುಗಿ ಪಾತ್ರದಲ್ಲಿ, ಅಥವಾ ಡಾಕ್ಟರ್ ಪಾತ್ರದಲ್ಲಿ, ನಾರ್ಮಲ್ ಪಾತ್ರಗಳಲ್ಲಿ ನೋಡಿದ್ದಂತಹ ರುಕ್ಮಿಣಿ ವಸಂತ್ ಅವರನ್ನ ಈ ರೀತಿ ನೋಡೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅವರಿಗೆ ಸಿಕ್ಕಂತಹ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅದ್ಭುತವಾದಂತಹ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ. ಅದರಲ್ಲೂ ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಫೈಟ್ ಸೀನ್ ಬರುತ್ತೆ, ಯುದ್ಧದ ಸನ್ನಿವೇಶ ಬರುತ್ತೆ. ಆ ಸನ್ನಿವೇಶದಲ್ಲಿ ಅವರನ್ನ ನೋಡಿದಾಗ ನನಗೆ ನಿಜವಾಗ್ಲೂ ಒಂದಷ್ಟು ಫ್ರೇಮ್ಗಳಲ್ಲಿ ಅವರನ್ನೇ ಹೋಲ್ತಾರೆ ಅಂತ ಅನ್ನಿಸ್ತು. ಯಾರಪ್ಪ ಅಂತಂದ್ರೆ ನಮ್ಮ ಕನ್ನಡದ ನಟಿಯಾಗಿರುವಂತಹ ಅನುಷ್ಕಾ ಶೆಟ್ಟಿ ಅವರು ಬಾಹುಬಲಿ ಸಿನಿಮಾದಲ್ಲಿ ಮಾಡಿರುವಂತಹ ಒಂದು ಪಾತ್ರ ಇದೆಯಲ್ಲ, ಅಷ್ಟೇ ತೂಕದ ಪಾತ್ರವನ್ನ, ಅಷ್ಟೇ ಅಚ್ಚುಕಟ್ಟಾದ ಪರ್ಫಾರ್ಮೆನ್ಸ್ ಅನ್ನ ರುಕ್ಮಿಣಿ ವಸಂತ್ ಅವರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲ್ಲ. ಅಷ್ಟು ಅದ್ಭುತವಾಗಿದೆ. ಈ ಹಿಂದಿನ ಸಿನಿಮಾಗಳಲ್ಲಿ ಅಂದ್ರೆ ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾದಿಂದ ಪುಟ್ಟಿ 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 ಅಂತ ಏನು ಕರೆಸ್ಕೊತಾ ಇದ್ರು, ಆ ಪುಟ್ಟಿ ಎನ್ನುವ ಹೆಸರು ಹೋಗಿ ರಗಡ್ ಪಾತ್ರಕ್ಕೂ ಸಹ ರುಕ್ಮಿಣಿ ವಸಂತ್ ಅವರು ಸೂಟ್ ಆಗ್ತಾರೆ ಅನ್ನೋದನ್ನ ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಇದರ ಜೊತೆಗೆ ಈ ಸಿನಿಮಾದ ಸಂಗೀತದ ಬಗ್ಗೆ ನಾವು ಮಾತನಾಡಲೇಬೇಕು. ಪರ್ಸನಲಿ ನನಗಂತೂ ಈ ಚಿತ್ರದ ಸಂಗೀತ ನಿಜವಾಗ್ಲೂ ಅದ್ಭುತವಾಗಿದೆ, ತುಂಬಾನೇ ಚೆನ್ನಾಗಿದೆ. ಯಾಕಪ್ಪ ಅಂತಂದ್ರೆ 2022ರಲ್ಲಿ ರಿಲೀಸ್ ಆಗಿದಂತಹ ಕಾಂತಾರ ಸಿನಿಮಾಕ್ಕೂ ಕೂಡ ನಾನು ಇದೇ ರೀತಿ ಹೇಳಿದ್ದೆ. ಆದ್ರೆ ಆ ಸಿನಿಮಾದಲ್ಲಿ ಯೂಸ್ ಮಾಡಿದಂತಹ, ಮೊದಲು ಬಂದಂತಹ ಕಾಂತಾರ ಸಿನಿಮಾದಲ್ಲಿ ಯೂಸ್ ಮಾಡಿದಂತಹ ಸಾಕಷ್ಟು BGMಗಳನ್ನೇ ಇಲ್ಲೂ ಕೂಡ ಯೂಸ್ ಮಾಡಲಾಗಿದೆ. ಸಾಕಷ್ಟು ಸಾಂಗ್ಗಳನ್ನ ಇಲ್ಲೂ ಕೂಡ ಮರುಬಳಕೆ ಮಾಡಲಾಗಿದೆ. ಅದನ್ನ ಬಿಟ್ಟು ಹೊಸದಾಗಿ ಏನಾದರೂ ಒಂದು ಕ್ರಿಯೇಟ್ ಮಾಡಬಹುದಾಗಿತ್ತೇನೋ ಅನ್ನೋದು ನನ್ನ ಅನಿಸಿಕೆ. ಬಿಟ್ರೆ ಸಂಗೀತ ಆಬ್ವಿಯಸ್ಲಿ ತುಂಬಾ ಚೆನ್ನಾಗಿದೆ. ಇನ್ನು ಹೊಸದು ಏನಾದರೂ ಬೇಕಾಗಿತ್ತು. ಕಾಂತಾರ ಅಂದ ತಕ್ಷಣ ಮೊದಲು ರಿಲೀಸ್ ಆಗಿದ್ದಂತಹ ಕಾಂತಾರಾನೇ ನೆನಪಿಗೆ ಬರುತ್ತೆ ಸಂಗೀತದ ವಿಚಾರದಲ್ಲಿ ಮಾತ್ರ ಅನ್ನೋದನ್ನ ಬಿಟ್ರೆ ಮಿಕ್ಕ ಎಲ್ಲ ಆಯಾಮಗಳಲ್ಲೂ ಕಾಂತಾರ ಅದ್ಭುತವಾಗಿ ಮೂಡಿ ಬಂದಿದೆ. ಇನ್ನು ಹೊಂಬಾಳೆ ಪ್ರೊಡಕ್ಷನ್ ಬಗ್ಗೆ ನಾನು ಮಾತನಾಡಲೇಬೇಕು. ಆಲ್ಮೋಸ್ಟ್ ಪುನೀತ್ ರಾಜ್ಕುಮಾರ್ ಅವರ ನಿನ್ನಿಂದಲೇ ಎನ್ನುವ ಸಿನಿಮಾದ ಮೂಲಕ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಂತಹ ಈ ಒಂದು ಸಂಸ್ಥೆ
ಮಾಡಿಕೊಂಡು ಬಂದಂತಹ ಸಿನಿಮಾಗಳನ್ನ ಆ ವೇರಿಯೇಷನ್ ಸಿನಿಮಾದಿಂದ ಸಿನಿಮಾಗೆ ಅವರು ಸೆಲೆಕ್ಟ್ ಮಾಡಿಕೊಳ್ತಾ ಇರುವಂತಹ ಸಬ್ಜೆಕ್ಟ್ನ ವೇರಿಯೇಷನ್ ಅನ್ನ ನೋಡಿದ್ರೆ ನಿಜವಾಗ್ಲೂ ಅದ್ಭುತ ಅನ್ಸುತ್ತೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಧರ್ಮವನ್ನ ಉಳಿಸುವ ನಿಟ್ಟಿನಲ್ಲಿ ಅದರ ಜೊತೆಗೆ ನಮ್ಮ ಸಂಸ್ಕೃತಿ, ನಮ್ಮ ಆಚರಣೆ, ನಮ್ಮ ಇತಿಹಾಸವನ್ನ ಇವತ್ತಿನ ಜನರೇಷನ್ಗೆ ತಲುಪಿಸುವ ನಿಟ್ಟಿನಲ್ಲಿ ಹೊಂಬಾಳೆ ಫಿಲ್ಮ್ಸ್ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಯಾವುದೇ ರೀತಿ ತಪ್ಪಾಗಲ್ಲ ಅಂತ ನನಗನ್ಸುತ್ತೆ. ಯಾಕಪ್ಪ ಅಂತಂದ್ರೆ ಈ ಕೆಲವು ದಿನಗಳ ಹಿಂದೆ ಮಹಾವತಾರ್ ನರಸಿಂಹ ಎನ್ನುವ ಒಂದು ಸಿನಿಮಾ, ಅದು ಕಂಪ್ಲೀಟ್ VFX ನಲ್ಲಿ ಬಂದಂತಹ ಸಿನಿಮಾ. ಆ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಂಥದ್ದು ಹೊಂಬಾಳೆ ಫಿಲ್ಮ್ಸ್. ಈ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಪುನೀತ್ ರಾಜ್ಕುಮಾರ್ ಅವರು ಬಾಲ ಕಲಾವಿದನಾಗಿ ನಟಿಸಿದ್ದಂತಹ ಭಕ್ತ ಪ್ರಹ್ಲಾದ ಚಿತ್ರದ ಕಂಪ್ಲೀಟ್ ಕಥೆನೇ ಈ ಸಿನಿಮಾದಲ್ಲೂ ಅಂದ್ರೆ ಮಹಾವತಾರ್ ನರಸಿಂಹ ಸಿನಿಮಾದಲ್ಲೂ ಇರೋದು. ಆದರೆ ಆ ಜನರೇಷನ್ಗೆ ಅಂದ್ರೆ ನಮ್ಮ ಜನರೇಷನ್ಗೆ ಸಾಕಷ್ಟು ಜನ ಹಳೆ ಜನರೇಷನ್ಗೆ ಆ ಸಿನಿಮಾದ ಆ ಕತೆ ಗೊತ್ತಿತ್ತು, ಆ ಸಿನಿಮಾವನ್ನ ನೋಡಿದ್ವಿ. ಆದರೆ ಇತ್ತೀಚೆಗೆ ಬಂದಿರುವಂತಹ ಜನರೇಷನ್ಗೆ ಈ ಕತೆಗಳು ಗೊತ್ತಿರಲಿಲ್ಲ. ಅದರಲ್ಲೂ ಚಿಕ್ಕ ಮಕ್ಕಳಿಗೆ ನಮ್ಮ ಮುಂದಿನ ಇತಿಹಾಸವನ್ನ ಹೇಳಬೇಕು ಅಂತಂದ್ರೆ ಅವರಿಗೆ ಆಕ್ಟ್ ಮಾಡಿರುವ ಸಿನಿಮಾ ತೋರಿಸೋದಕ್ಕಿಂತ ಅವರಿಗೆ ಗ್ರಾಫಿಕ್ಸ್ ಅಂದ್ರೆ ಆನಿಮೇಷನ್ ಅನ್ನ ಮಾಡಿ ತೋರಿಸುವ ಸಿನಿಮಾಗಳು ಆದಷ್ಟು ಬೇಗ ಮನಸ್ಸನ್ನ ಮುಟ್ಟತ್ತೆ. ಅವರು ನಮ್ಮ ಇತಿಹಾಸವನ್ನ, ನಮ್ಮ ಸಂಸ್ಕೃತಿಯನ್ನ ತಿಳ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಎನ್ನುವ ನಿಟ್ಟಿನಲ್ಲಿ ಆ ಮಹಾವತಾರ್ ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು ಅಂತ ನನಗನ್ಸುತ್ತೆ. ಅದರಲ್ಲೂ ಕೂಡ ಅವರು ಸಕ್ಸಸ್ ಆಗಿದ್ರು. ಅದಾದ ನಂತರ ಕಾಂತಾರ, ಇದು 2ನೇ ಸಿನಿಮಾ ಕಾಂತಾರ ಅಧ್ಯಾಯ 1, ಮುಂಚೆ ರಿಲೀಸ್ ಆದಂತಹ ಕಾಂತಾರ 1, ಇದು ಈಗ ರಿಲೀಸ್ ಆಗಿರುವಂತಹ ಕಾಂತಾರ ಅಧ್ಯಾಯ 1. ಇದರಲ್ಲೂ ಸಹ ನಮ್ಮ ನಾಡಿನ ಹಲವಾರು ಸಂಸ್ಕೃತಿ, ದೈವ ದೇವರುಗಳ ಆಚರಣೆ, ಅದು ಬಂದದ್ದು ಹೇಗೆ, ಅವಕ್ಕೆ ನಾವು ಯಾಕೆ ರೆಸ್ಪೆಕ್ಟ್ ಮಾಡಬೇಕು, ಅದನ್ನ ಯಾಕೆ ನಾವು ನಂಬಬೇಕು, ಅವು ಬರೋದಕ್ಕೆ ಕಾರಣ ಏನು, ಹೀಗೆ ಸಾಕಷ್ಟು ಆಯಾಮಗಳಲ್ಲಿ ಇವತ್ತಿನ ಜನರೇಷನ್ ಅನ್ನ ಎಜುಕೇಟ್ ಮಾಡುವ ನಿಟ್ಟಿನಲ್ಲಿ ಒಂದಷ್ಟು ಸಿನಿಮಾಗಳನ್ನ ಹೊಂಬಾಳೆ ಸಂಸ್ಥೆ ನಿರ್ಮಾಣ ಮಾಡ್ತಾ ಇದೆ ಅಂತಂದ್ರೂ ಕೂಡ ತಪ್ಪಾಗಲ್ಲ. ಇನ್ನು ಸಿನಿಮಾ ರಿಲೀಸ್ ಆದ್ಮೇಲೆ ಒಂದಷ್ಟು ಕಾಂಟ್ರವರ್ಸಿಗಳು ಸಹ ಆಗಿತ್ತು. ರಿಷಬ್ ಶೆಟ್ಟಿ ಅವರು ಗಡ್ಡವನ್ನ ಬಿಟ್ಟಿರೋದಕ್ಕೆ ಗುಳಿಗ ದೈವ ಅಥವಾ ಪಂಜುರ್ಲಿ ದೈವವನ್ನ ಕಟ್ಟುವವರು ಗಡ್ಡವನ್ನ ಬಿಡೋದಿಲ್ಲ, ಗಡ್ಡವನ್ನ ನೀಟಾಗಿ ಶೇವ್ ಮಾಡುವ ಮೂಲಕ ದೈವದ ಆವಾಹನೆಯನ್ನ ಮಾಡ್ಕೊಳ್ತಾರೆ. ಹೀಗೆ ಸಾಕಷ್ಟು ಆರೋಪಗಳು ಒಂದಷ್ಟು ರಿಷಬ್ ಶೆಟ್ಟರ ನಿರ್ದೇಶನದ ಮೇಲೆ ಹಾಗೂ ನಟನೆಯ ಮೇಲೆ ಒಂದು ಕಪ್ಪು ಚುಕ್ಕೆ ಇಡುವಂತಹ ಮಾತುಗಳು ಕೇಳಿ ಬಂದಿತ್ತು. ಸಿನಿಮ್ಯಾಟಿಕ್ ವರ್ಡ್ ನಲ್ಲಿ ಒಂದು ಸಿನಿಮಾವನ್ನ ಸಿನಿಮಾ ಹಾಗೆ ನೋಡಬೇಕು ಅನ್ನೋದು ನನ್ನ ಅನಿಸಿಕೆ. ಇಲ್ಲಿ ಎಲ್ಲರೂ ಕೂಡ ಸಿನಿಮಾವನ್ನ ನೋಡಿರ್ತೀರಾ. ರಿಷಬ್ ಶೆಟ್ರು ಅವರ ಸಾಕು ತಾಯಿಯನ್ನ ಕೊಲೆ ಮಾಡುವಂತಹ ಸಂದರ್ಭದಲ್ಲಿ, ಅದನ್ನ ತಪ್ಪಿಸಬೇಕು ಅಂತ ಓಡಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅಚಾನಕ್ಕಾಗಿ ದೈವದ ಆವಾಹನೆ ರಿಷಬ್ ಶೆಟ್ಟರ ಮೈ ಮೇಲೆ ಆಗುತ್ತೆ. ಸೊ ಒಂದು ಚಿಕ್ಕ ಕಾಮನ್ ಸೆನ್ಸ್ ಇಟ್ಕೊಂಡು ಯೋಚನೆ ಮಾಡೋಣ. ಹೀಗೆ ಅಚಾನಕ್ಕಾಗಿ ಅವರ ಸಾಕು ತಾಯಿಯನ್ನ ಕಾಪಾಡೋದಕ್ಕೆ ಬರ್ತಾ ಇದ್ದಂತಹ ರಿಷಬ್ ಶೆಟ್ಟರಿಗೆ ದೈವ ಆವಾಹನೆ ಆಗತ್ತೆ ನನ್ನ ಮೇಲೆ ಅನ್ನೋದು ಅವರಿಗೆ ಗೊತ್ತಿದ್ದಿದ್ರೆ ಮೋಸ್ಟ್ಲಿ ಅವರು ನೀಟಾಗಿ ಶೇವ್ ಮಾಡಿಕೊಂಡು ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ನೀಟಾಗಿ ಇರ್ತಾ ಇದ್ರು ಅಂತ ನನಗನ್ಸುತ್ತೆ. ಆದರೆ ಒಂದು ಸಿನಿಮಾವನ್ನ ಸಿನಿಮ್ಯಾಟಿಕ್ ದೃಷ್ಟಿನಲ್ಲೇ ನೋಡಬೇಕು. ಆ ಸಿನಿಮಾದಲ್ಲಿ ಆಕಸ್ಮಿಕವಾಗಿ ದೈವದ ಆವಾಹನೆ ಒಬ್ಬ ಕಾಮನ್ ಮ್ಯಾನ್ ಮೇಲೆ ಆಗೋದರಿಂದ ಆ ಒಂದು ಪಾತ್ರವನ್ನ, ಆ ಒಂದು ಸನ್ನಿವೇಶವನ್ನ ಹಾಗೆ ಚಿತ್ರದಲ್ಲಿ ಕ್ಯಾರಿ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಇದ್ರ ಜೊತೆಗೆ ನಮ್ಮ ಸಂಪ್ರದಾಯ, ನಮ್ಮ ಇದರ ಮೇಲೆ ಘಾಸಿ ಮಾಡ್ತಾ ಇದೆ. ಕೆಲವೊಂದು ಗಡ್ಡದ ವಿಚಾರ, ಇನ್ನೊಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಸಾಕಷ್ಟು ಜನ ಟೀಕೆಗಳನ್ನ ಸಹ ಮಾಡಿದ್ರು. ಅಂಥವರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ದಯಮಾಡಿ ಬಾಲಿವುಡ್ ಸಿನಿಮಾಗಳನ್ನ ಒಂದ್ಸಲಿ ನೋಡಿ. ಬಾಲಿವುಡ್ ಸಿನಿಮಾದಲ್ಲಿ ನಮ್ಮ ಸಂಸ್ಕೃತಿಗೆ, ನಮ್ಮ ಸಂಪ್ರದಾಯಕ್ಕೆ ಈ ಹಿಂದೆ ಯಾವೆಲ್ಲ ರೀತಿಯ ಅವಮಾನಗಳನ್ನ ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿ ದೈವದ ಪಾತ್ರಕ್ಕೆ ಗಡ್ಡ ಬಿಟ್ಟದ್ದೇ ಅಪಮಾನ ಅಂತಂದ್ರೆ ದೈವಗಳನ್ನೇ ಹೀಯಾಳಿಸಿದ ಸಾಕಷ್ಟು ಎಕ್ಸಾಂಪಲ್ಗಳಿದೆ, ದೇವರುಗಳನ್ನೇ ಹೀಯಾಳಿಸಿದ ಸಾಕಷ್ಟು ಎಕ್ಸಾಂಪಲ್ಗಳು ಬಾಲಿವುಡ್ನಲ್ಲಿದೆ. ಅವನ್ನೆಲ್ಲ ಕಂಪೇರ್ ಮಾಡಿಕೊಂಡ್ರೆ ರಿಷಬ್ ಶೆಟ್ರು ಈ ಸಿನಿಮಾದಲ್ಲಿ ಯಾವುದೇ ರೀತಿಯ ಅವಮಾನವನ್ನ ದೈವಗಳಿಗೆ ಅಥವಾ ದೇವರುಗಳಿಗೆ ಮಾಡಿಲ್ಲ. ಈ ಹಿಂದೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು, ಬಾಲಿವುಡ್ನಲ್ಲಿ ಬರುವಂತಹ ಸಿನಿಮಾಗಳು ನಮ್ಮ ದೇಶದ ಸಂಸ್ಕೃತಿಯನ್ನ ಹೀಯಾಳಿಸುವ ರೀತಿ ಇರುತ್ತೆ, ಸೌತ್ನಿಂದ ಬರುವಂತಹ ಸಿನಿಮಾಗಳು ನಮ್ಮ ದೇಶದ ಸಂಸ್ಕೃತಿಯನ್ನ ಹೇಗಿದೆ ಹಾಗೆ ತೋರಿಸುವ ನಿಟ್ಟಿನಲ್ಲಿ ಇರುತ್ತೆ ಅಂತ. ಸೊ ಆ ಮಾತನ್ನ ರಿಷಬ್ ಶೆಟ್ರು ಕಾಂತಾರ ಅಧ್ಯಾಯ 1ರಲ್ಲಿ ನಿಜ ಮಾಡಿ ತೋರಿಸಿದ್ದಾರೆ. ಇದ್ರ ಜೊತೆಗೆ ಕಾಂತಾರ ಸಿನಿಮಾದ ಕಲೆಕ್ಷನ್ ಅನ್ನ ನೋಡೋದಾದ್ರೆ, ಅದ್ರ ಬಗ್ಗೆ ನಾವು ಮಾತನಾಡೋದಾದ್ರೆ, ಅದ್ಭುತವಾದಂತಹ ಕಲೆಕ್ಷನ್ ಅನ್ನೇ ಕಾಂತಾರ ಚಿತ್ರ ಮಾಡ್ಕೊಂಡಿದೆ. ಸಾಕಷ್ಟು ಸಿನಿಮಾದ ಕಲೆಕ್ಷನ್ ರಿಪೋರ್ಟ್ಗಳು ಸಿಗೋದು ತುಂಬಾ ಕಷ್ಟ. ಯಾವ ಸಿನಿಮಾದ ನಿರ್ಮಾಪಕರು ಕೂಡ ಒಂದು ಕಲೆಕ್ಷನ್ ರಿಪೋರ್ಟ್ ಅನ್ನ ಬಹಿರಂಗವಾಗಿ ಹೇಳಿಕೊಳ್ಳೋದಕ್ಕೆ, ಅಂದ್ರೆ ಟ್ಯಾಕ್ಸ್ ಪ್ರಾಬ್ಲಮ್ಸ್ ಇರುತ್ತೆ ಎನ್ನುವ ಕಾರಣಕ್ಕೆ ಬಹಿರಂಗವಾಗಿ ಹೇಳ್ಕೊಳ್ಳೋದಿಲ್ಲ. ಆದರೆ ಹೊಂಬಾಳೆ ಸಂಸ್ಥೆ 11 ದಿನದ ಕಲೆಕ್ಷನ್ ಅನ್ನ ಬಹಿರಂಗವಾಗಿ ಹೇಳ್ಕೊಂಡಿದೆ. ಇಲ್ಲಿಯವರೆಗೂ ಪ್ರಪಂಚದಾದ್ಯಂತ ಗ್ರಾಸ್ ಕಲೆಕ್ಷನ್ ಎನ್ನುವ ಲೆಕ್ಕಕ್ಕೆ ಬಂದ್ರೆ
655 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ 11 ದಿನಕ್ಕೆ ಕಾಂತಾರ ಚಿತ್ರ ಮಾಡಿಕೊಂಡಿದೆ. ಇನ್ನೊಂದಷ್ಟು ದಿನದ ಲೆಕ್ಕ ಇನ್ನಷ್ಟೇ ಬರೋದಕ್ಕೆ ಬಾಕಿ ಇದೆ. ಅದ್ರ ಜೊತೆಗೆ ಕರ್ನಾಟಕದ ಬಾಕ್ಸ್ ಆಫೀಸ್ನಲ್ಲಿ ಕಾಂತಾರ ಚಿತ್ರ ನಿಜವಾಗ್ಲೂ ಒಂದು ರೆಕಾರ್ಡ್ ಅನ್ನ ಬರೆದಿದೆ. ಇಲ್ಲಿಯವರೆಗೂ ಕನ್ನಡದ ಯಾವ ಸಿನಿಮಾನೂ ಕೂಡ ಮಾಡದೇ ಇರುವಂತಹ ರೆಕಾರ್ಡ್ ಅದಾಗಿದೆ. ಏನಪ್ಪಾ ಅಂತಂದ್ರೆ ಈ ಹಿಂದೆ KGF ಚಾಪ್ಟರ್ 2 ಚಿತ್ರ 180+ ಕೋಟಿ ಕಲೆಕ್ಷನ್ ಅನ್ನ ಕರ್ನಾಟಕದಲ್ಲಿ ಮಾಡಿಕೊಳ್ಳುವ ಮೂಲಕ ಕರ್ನಾಟಕದಲ್ಲೂ ಕೂಡ ಒಳ್ಳೆ ಸಿನಿಮಾವನ್ನ ಕೊಟ್ರೆ 100 ಕೋಟಿ ಕಲೆಕ್ಷನ್ ಅನ್ನ ಮಾಡಿಕೊಳ್ಳಬಹುದು ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿ ನಿಂತಿತ್ತು. ಇಂತಹ ಚಿತ್ರದ ರೆಕಾರ್ಡ್ ಅನ್ನ ನೋಡಿ. ಈ ಎರಡು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿರೋದು ಇದೇ ಹೊಂಬಾಳೆ ಸಂಸ್ಥೆಯ ನಿರ್ಮಾಣದಲ್ಲೇ ಈ ಎರಡೂ ಚಿತ್ರಗಳು ಬಂದಿದೆ. ಈ ಹಿಂದೆ KGF ಚಾಪ್ಟರ್ 2 ಏನು ಕರ್ನಾಟಕದ ಬಾಕ್ಸ್ ಆಫೀಸ್ ನಲ್ಲಿ ಒಂದು ಕಲೆಕ್ಷನ್ ಅನ್ನ ಮಾಡ್ಕೊಂಡಿತ್ತು 180+ ಕೋಟಿ. ಆ ದಾಖಲೆಯನ್ನ ಕಳೆದ ಸೋಮವಾರಕ್ಕೆ 191 ಕೋಟಿಗೂ ಅಧಿಕ ಕಲೆಕ್ಷನ್ ಅನ್ನ ಕೇವಲ ಕರ್ನಾಟಕ ರಾಜ್ಯ ಒಂದರಲ್ಲೇ ಮಾಡಿಕೊಳ್ಳುವ ಮೂಲಕ ಈ ಹಿಂದೆ ನಂಬರ್ 1 ಸ್ಥಾನದಲ್ಲಿದ್ದಂತಹ ಅಂದ್ರೆ ಕರ್ನಾಟಕದ ವಿಚಾರದಲ್ಲಿ ಓವರ್ ಆಲ್ ಕಲೆಕ್ಷನ್ ನ ವಿಚಾರದಲ್ಲಿ ನಂಬರ್ 1 ಸ್ಥಾನದಲ್ಲಿ ಇದ್ದಂತಹ KGF ಚಾಪ್ಟರ್ 2 ದಾಖಲೆಯನ್ನ ಅದೇ ನಿರ್ಮಾಣ ಸಂಸ್ಥೆಯಲ್ಲಿ ನಿರ್ಮಾಣ ಆದಂತಹ ಕಾಂತಾರ ಚಿತ್ರ ಬ್ರೇಕ್ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಫಿಷಿಯಲ್ ಆಗಿ ಮಂಡೇ ರಿಪೋರ್ಟ್ ನ ಪ್ರಕಾರ ಕಾಂತಾರ ಚಿತ್ರ ಕರ್ನಾಟಕ ಒಂದರಲ್ಲೇ 191 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಮಾಡ್ಕೊಂಡಿದೆ. ಇದ್ರ ಜೊತೆಗೆ ಇನ್ನ ಟಿಕೆಟ್ ಸೆಲ್ಲಿಂಗ್ ವಿಚಾರದಲ್ಲೂ ಅಷ್ಟೇ. ಟಿಕೆಟ್ ಸೆಲ್ಲಿಂಗ್ ವಿಚಾರವನ್ನು ನೋಡ್ತಾ ಇದ್ರೆ 10.8 ಮಿಲಿಯನ್ ಟಿಕೆಟ್ಸ್ ಇಲ್ಲಿಯವರೆಗೂ ಸೇಲ್ ಆಗಿದೆ. ಇಲ್ಲಿ ಬುಕ್ ಮೈ ಶೋನ ಲೆಕ್ಕ ಮಾತ್ರ ಇದು. ಕೌಂಟರ್ನಲ್ಲಿ ತಗೊಂಡಿರೋದು ಬೇರೆ ಇರುತ್ತೆ. ಇನ್ನು ಬೇರೆ ಬೇರೆ ಅಪ್ಲಿಕೇಶನ್ಗಳಿದೆ ಟಿಕೆಟ್ ಅನ್ನ ಬುಕ್ ಮಾಡೋದಕ್ಕೆ, ಮೂವಿ ಟಿಕೆಟ್ಸ್ನ ಬುಕ್ ಮಾಡೋದಕ್ಕೆ. ಅದರಲ್ಲಿ ಬುಕ್ ಆದಂತಹ ಟಿಕೆಟ್ಗಳ ಲೆಕ್ಕ ಬೇರೆ ಇದೆ. ಆದರೆ ಯಾವಾಗಲೂ ಕೂಡ ಟಿಕೆಟ್ ಬುಕಿಂಗ್ ಅಂತ ಬಂದಾಗ ಬುಕ್ ಮೈ ಶೋ ಎನ್ನುವ ಒಂದು ಅಪ್ಲಿಕೇಶನ್ ನಂಬರ್ 1 ಸ್ಥಾನದಲ್ಲಿ ನಿಲ್ಲುತ್ತೆ. ಹಾಗಾಗಿ ಸಾಕಷ್ಟು ಜನ ಅದನ್ನೇ ಚೂಸ್ ಮಾಡ್ತಾರೆ. ಈ ಬುಕ್ ಮೈ ಶೋದಲ್ಲಿ ಸೇಲ್ ಆಗಿರುವಂತಹ ಟಿಕೆಟ್ಗಳ ಆಧಾರದ ಮೇಲೆ ನಾವು ನೋಡೋದಾದ್ರೆ 10.8 ಮಿಲಿಯನ್ ಅಂದ್ರೆ 1,08,02,500 ಟಿಕೆಟ್ಗಳು ಇಲ್ಲಿಯವರೆಗೂ ಬುಕ್ ಮೈ ಶೋ ಒಂದರಲ್ಲೇ ಸೇಲ್ ಆಗಿದೆ. ಇದು ಕೂಡ ಒಂದು ದೊಡ್ಡ ರೆಕಾರ್ಡ್ ಕನ್ನಡ ಚಿತ್ರರಂಗದ ಮಟ್ಟಕ್ಕೆ ಅಂತ ಹೇಳ್ಬೋದು. ಓವರ್ ಆಲ್ ಕಾಂತಾರ ಸಿನಿಮಾ ಈ ಎಲ್ಲಾ ದಾಖಲೆಗಳನ್ನ ಮಾಡುವ ಮೂಲಕ ಪ್ರೇಕ್ಷಕರ ಮನಸ್ಸನ್ನ ಮುಟ್ಟುವ ನಿಟ್ಟಿನಲ್ಲಿ ಒಂದು ಅದ್ಭುತವಾದಂತಹ ಕೆಲಸವನ್ನ ಮಾಡಿದೆ. ಆದರೆ ಇಂತಹ ಚಿತ್ರದಲ್ಲೂ ಸಹ ಸಣ್ಣ ಪುಟ್ಟ ತಪ್ಪುಗಳು ಆಗಿರುತ್ತೆ. ಆ ತಪ್ಪುಗಳನ್ನು ಹುಡುಕುವ ಬದಲು ಒಂದು ಅದ್ಭುತವಾದಂತಹ ನಮ್ಮ ಸಂಪ್ರದಾಯವನ್ನ ಪ್ರಪಂಚಕ್ಕೆ ತಿಳಿಸುವಂತಹ ಸಿನಿಮಾ ಎನ್ನುವ ನಿಟ್ಟಿನಲ್ಲಿ ನೀವು ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ಇನ್ನು ಕಾಂತಾರ ಚಿತ್ರಮಂದಿರದಲ್ಲಿ ಇದೆ. ಯಾರೆಲ್ಲ ನೀವು ಕಾಂತಾರವನ್ನ ಇನ್ನೂ ಕೂಡ ನೋಡಿಲ್ಲ, ದಯಮಾಡಿ ಥಿಯೇಟರ್ನಲ್ಲೇ ನೋಡಿ. ಇವತ್ತೆಲ್ಲ ನಾಳೆ OTTಗೆ ಬಂದೇ ಬರುತ್ತೆ. ಆದರೆ ಮನೆಯಲ್ಲಿ ಚಿಕ್ಕ ಟಿವಿನಲ್ಲಿ ಕೂತ್ಕೊಂಡು ನೋಡಿದಾಗ ಸಿಗುವಂತಹ ಎಕ್ಸ್ಪೀರಿಯನ್ಸ್ಗೂ ಥಿಯೇಟರ್ನಲ್ಲಿ ಹೋಗಿ ಅಷ್ಟೊಂದು ಮಾಸ್ ಆಡಿಯನ್ಸ್ಗಳ ಜೊತೆಗೆ ಕೂತ್ಕೊಂಡು ಬಿಗ್ ಸ್ಕ್ರೀನ್ನಲ್ಲಿ ಸಿನಿಮಾವನ್ನು ನೋಡುವಾಗ ಆಗುವಂತಹ ಎಕ್ಸ್ಪೀರಿಯನ್ಸ್ಗೂ ನಿಜ ಹೇಳ್ತೀನಿ ತುಂಬಾನೇ ಡಿಫ್ರೆನ್ಸ್ ಅಂತೂ ಇರುತ್ತೆ. ಸೊ ಹಾಗಾಗಿ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಕಾಂತಾರ ಥಿಯೇಟರ್ನಲ್ಲಿ ಇರುವಂತಹ ಸಂದರ್ಭದಲ್ಲೇ ಎಲ್ಲರೂ ಕೂಡ ಈ ಚಿತ್ರವನ್ನು ನೋಡಿ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮಸ್ಕಾರ.